ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡೆಯೋಕ್ಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ IISCO ಸ್ಟೀಲ್ ಪ್ಲ್ಯಾಂಟ್ ಬರ್ನ್ಪುರ್ 713325 ಡಿಸ್ಟಿಕ್ಕು ಪಶ್ಚಿಮ ಬರ್ಧಮಾನ್ ವೆಸ್ಟ್ ಬೆಂಗಾಲ್. ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ SAIL, a Maharatna CPSE, is major steel maker of the nation with the annual turnover 1 lakh crore. ಡೀಟೇಲ್ಸ್ ಕೊಟ್ಟಿದ್ದಾರೆ. IISCO ಸ್ಟೀಲ್ ಪ್ಲ್ಯಾಂಟ್ ಈಸ್ ದ ಮೋಸ್ಟ್ ಮಾಡರ್ನ್ ಯೂನಿಟ್ ಆಫ್ ಸಾಯಿಲ್ ವಿತ್ ಪ್ರೆಸೆಂಟ್ ಕೆಪಾಸಿಟಿ ಆಫ್ 2.5 ಮೆಗಾಟನ್ ಮೇ ಬಿ ಇರ್ಬೋದು. ದಿ ಕ್ರೂಡ್ ಸ್ಟೀಲ್ ISP ಈಸ್ ಪಾಯ್ಸ್ಡ್ ಫಾರ್ ಅನ್ ambitious expansion program to be tandem with the business objectives of the company and the national steel policy. ISP invites application from young, energetic, result-oriented and promising talent for filling up the following posts in non-executive grades for its steel plant situated at ಬರ್ನ್ಪುರ್ ವೆಸ್ಟ್ ಬೆಂಗಾಲ್. ಡೀಟೇಲ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ನೋಡಿ. ಅಟೆಂಡೆಂಟ್ ಕಮ್ ಟೆಕ್ನಿಷಿಯನ್ನು ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಇಲ್ಲಿ 25,070 ಅಂತ ಮೂಲ ವೇತನ ಅಂತ. ಟೋಟಲ್ ಪೋಸ್ಟ್ 40 ಇದೆ ನೋಡಿ. ಫಿಟ್ಟರು 6 ಪೋಸ್ಟ್ ಇದೆ. ಎಲೆಕ್ಟ್ರಿಷಿಯನ್ನು 12 ಪೋಸ್ಟ್ ಇದೆ. ಟರ್ನರ್ 3 ಪೋಸ್ಟ್ ಇದೆ. EOT ಕ್ರೈಮ್ ಆಪ್ರೇಟರ್ 9 ಇದೆ. ವೆಲ್ಡರ್ 5 ಪೋಸ್ಟ್ ಇದೆ. ಹೆವಿ ವೆಹಿಕಲ್ ಡ್ರೈವರ್ 5 ಪೋಸ್ಟ್ ಇದೆ. ಅದೇ ರೀತಿ ರಿಸರ್ವ್ಗೆ ಯಾವ ರೀತಿ ಅಂತ ತಾವು ನೋಡ್ಕೋಬೇಕು. ಗ್ರೇಡ್ ಆ್ಯಂಡ್ ಪೇ ಸ್ಕೇಲ್ ಆಫ್ಟರ್ ರೆಗ್ಯುಲೈಸೇಷನ್, ಇದು ಅದಕ್ಕೆ ಮೊದಲು ನೀವು ಟ್ರೈನಿಂಗು ಅಂತ ಇರುತ್ತೆ, ತಾವು ನೋಡ್ಕೋಬೇಕು. ಆಫ್ಟರ್ ಅಡ್ಜಸ್ಟ್ಮೆಂಟ್ ಟು ವೇಕೆನ್ಸೀಸ್ ದ ಪ್ರಿವಿಯಸ್ ರಿಕ್ರೂಟ್ಮೆಂಟ್ ಸೈಕಲ್. ಆಪ್ರೇಟರ್ ಕಮ್ ಟೆಕ್ನಿಷಿಯನು ಬಾಯ್ಲರ್ ಆಪ್ರೇಟರ್ ಪೋಸ್ಟ್ ಇದೆ. ಇದು ನೋಡಿ, ಬಾಯ್ಲರ್ ಆಪ್ರೇಟರ್ S3 3 ಇದೆ. ಅಟೆಂಡೆಂಟ್ ಕಮ್ ಟೆಕ್ನಿಷಿಯನ್ ಬಾಯ್ಲರ್ ಅಟೆಂಡೆಂಟ್ S1 3 ಇದೆ. ಒಟ್ಟು 49 ಪೋಸ್ಟ್ ಆಗ್ಬೋದು. ರಿಸರ್ವೇಷನ್ ಇದೆ ನೋಡಿ. ಯಾವ್ಯಾವ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿಗೆ ತಾವು ನೋಡ್ಕೋಬೇಕು. SC STಗೆ, ಅನಂತರ ಕ್ಯಾಟಗರಿ ಬಿಲಾಂಗ್ ಟು ರಿಸರ್ವ್ಡ್ ಕ್ಯಾಟಗರೀಸ್ ಮೇ ಆಲ್ಸೋ ಅಪ್ಲೈಡ್ ಅಂಡರ್ ರಿಸರ್ವ್ಡ್ ಪೋಸ್ಟ್ ಪ್ರೊವೈಡಿಂಗ್ ಫುಲ್ಫಿಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ರಿಸರ್ವ್ಡ್ ಕ್ಯಾಟಗರಿ. SC STಗೆ ತಾವು ನೋಡ್ಕೋಬೇಕು. OBC ತಾವು ನೋಡ್ಕೋಬೇಕು. ಸುಮಾರು ವಿಡಿಯೋ ಮಾಡಿದ್ದೀನಿ. ರಿಸರ್ವೇಷನ್ ವಿತ್ ಡಿಸಬಿಲಿಟಿಗೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ಗೆ, ಇದೆಲ್ಲ ತಾವು ನೋಡ್ಕೋಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ನೋಡಿ. ಟೆಕ್ನಿಷಿಯನ್ ಕಮ್ ಆಪ್ರೇಟರ್ ಕಮ್ ಟೆಕ್ನಿಷಿಯನ್ ಬಾಯ್ಲರ್ ಆಪ್ರೇಟರ್ S3 30 years ಏಜ್, ಅಪ್ಪರ್ ಏಜ್ ಲಿಮಿಟು. ಅದೇ ರೀತಿ ಕ್ವಾಲಿಫಿಕೇಷನ್ನು ಮೆಟ್ರಿಕ್ಯುಲೇಷನ್ 3 years ಫುಲ್ ಟೈಮ್ ಡಿಪ್ಲೊಮಾ ಇನ್ ಆರ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಆರ್ ಕೆಮಿಕಲ್ ಪವರ್ ಪ್ಲ್ಯಾಂಟ್ ಪ್ರೊಡಕ್ಷನ್ ಆರ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಫಸ್ಟ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಸರ್ಟಿಫಿಕೇಟ್ ಆಫ್ ದ ಕಾಂಪಿಟೆನ್ಸಿ. ಇದೇ ರೀತಿ ಎಲ್ಲ ಟ್ರೇಡ್ಸ್ದು ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ತಾವು ಓದ್ಕೋಬೇಕು. ಜಸ್ಟ್ ತಮ್ಮ ಗಮನಕ್ಕೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಅಂತ ನೋಡ್ಕೋಬೇಕು. ಎಮಾಲ್ಮೆಂಟ್ಸ್ ಆ್ಯಂಡ್ ಬೆನಿಫಿಟ್ಸು. ಇದಕ್ಕೆ ಬಾಯ್ಲರ್ ಆಪ್ರೇಟರ್ ಕಮ್ ಟೆಕ್ನಿಷಿಯನ್ ಬಾಯ್ಲರ್ ಆಪ್ರೇಷನ್ಗೆ ನೋಡಿ 26,600 ಅಂತ ಮೂಲ ವೇತನ ಫಿಕ್ಸ್ ಮಾಡಿರ್ತಾರೆ. ಅಟೆಂಡೆಂಟ್ ಕಮ್ ಟೆಕ್ನಿಷಿಯನ್ ಬಾಯ್ಲರ್ ಅಟೆಂಡೆಂಟ್ S1ಗೆ 25,070 ಅಂತ ತಾವು ನೋಡ್ಕೋಬೇಕು. ಆದ್ಮೇಲೆ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಇದು 18ನೇ ತಾರೀಕು ಒಳಗಡೆ ಬರೀ 10 ದಿವಸ ಇದೆ.
10 ದಿವಸದಲ್ಲಿ ತಾವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ಆನ್ ದ ರೆಗ್ಯುಲರೈಸೇಷನ್ S1 ಗ್ರೇಡ್ ಎಮಾಲ್ಮೆಂಟ್ಸ್ ವಿಲ್ ಬಿ ಇನ್ಕ್ಲೂಡ್ ಬೇಸಿಕ್ ಪೇ ಇದು ಕೊಟ್ಟಿದ್ದಾರೆ. 1 ವರ್ಷ ಟ್ರೈನಿಂಗ್ ಇರ್ಬೋದು. ಆನಂತರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಡ್ಯೂರಿಂಗ್ ದ ಪೀರಿಯಡ್ ಆಫ್ 2 ಇಯರ್ಸ್ ಟ್ರೈನಿಂಗ್ ಇದೆ. ಆನಂತರ ರೆಗ್ಯುಲೈಸೇಷನ್ ಆಗುತ್ತೆ. ಈ ಪೋಸ್ಟು ಮೋಡ್ ಆಫ್ ಸೆಲೆಕ್ಷನ್ ಇದೆ, ತಾವು ಓದ್ಕೋಬೇಕು ನೋಡಿ. ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ. ಈ ಕಂಡೀಷನ್ಸ್ ತಾವು ಓದ್ಕೋಬೇಕು. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇದೆ, ಫೀಸ್ ಇದೆ ನೋಡಿ. ಫೀಸು ಅಪ್ಲಿಕೇಶನ್ ಪ್ರೊಸೆಸಿಂಗ್ ಫೀಸು ಅನ್ರಿಸರ್ವ್ಡ್ಗೆ OBCಗೆ EVSಗೆ 500 ಇರುತ್ತೆ. SC ST ಫಿಸಿಕಲ್ ಆ್ಯಂಡ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 150 ಇರುತ್ತೆ. ಅದೇ ರೀತಿ ತಾವು ನೋಡ್ಕೋಬೇಕು ಬೇರೆ ಬೇರೆ ಇದಕ್ಕೆ ಹೌ ಟು ಅಪ್ಲೈ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕ್ಯಾರಿಯರ್ಸ್ ಇದಕ್ಕೆ ಹೋಗ್ಬಿಟ್ಟು ತಾವು ನೋಡ್ಕೋಬೇಕು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾಯಿದ್ದೀನಿ. ಪ್ರೋಸೆಸ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮು ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈಚ್ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಆದಮೇಲೆ ತಾವು ನೋಡ್ಕೋಬೇಕು. ಆಫ್ಟರ್ ಅಪ್ಲೈಯಿಂಗ್ ಆನ್ಲೈನ್ ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಟು ಡೌನ್ಲೋಡ್ ಸಿಸ್ಟಮ್ ಜನರೇಟೆಡ್ ರಿಜಿಸ್ಟ್ರೇಷನ್ ಸ್ಲಿಪ್ ವಿತ್ ಅಪ್ಲಿಕೇಶನ್ ID ಆ್ಯಂಡ್ ಈಸ್ ಟು ಬಿ ರಿಟೈನ್ ದ ಫ್ಯೂಚರ್ ರೆಫರೆನ್ಸ್ ಸಬ್ಮಿಷನ್. ತಾವು ಅಪ್ಲಿಕೇಶನ್ ನಂಬರು ಇಟ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಅಂತಿದೆ, ತಾವು ಓದ್ಕೋಬೇಕು. ಜನರಲ್ ಕಂಡೀಷನ್ಸ್ ಇದೆ, ತಾವು ಓದ್ಕೋಬೇಕು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅವೈಲೇಬಲ್ ವೆಬ್ಸೈಟು ವೆಬ್ಸೈಟ್ ಕೊಟ್ಟಿದ್ದಾರೆ ಫ್ಯೂಚರ್ ರೆಫರ್ಗೆ. ಪೇಮೆಂಟ್ ಆಫ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್. ನೋ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ವುಡ್ ಬಿ ಪೇಬಲ್ ಫಾರ್ ಕ್ಯಾಂಡಿಡೇಟ್ಸ್ ಕಾಲ್ಡ್ ಫಾರ್ CBT. ಕೊನೆಯ ದಿನಾಂಕ 18/1/2024 ಅಂತಿರುತ್ತೆ. ಆದಮೇಲೆ ಲಾಸ್ಟ್ ಡೇಟು 18ನೇ ತಾರೀಕು ಇರುತ್ತೆ. ಬರೀ 10 ದಿವಸದಲ್ಲಿ ತಾವು ಅಪ್ಲೈ ಮಾಡಬೇಕಾಗುತ್ತೆ. ತಾವು ನೋಡಿಕೊಂಡು ಅಪ್ಲೈ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. IT ಹೋಲ್ಡರ್ಸ್ಗೆ ಒಳ್ಳೆ ಅವಕಾಶ ಇದು. ಥ್ಯಾಂಕ್ ಯು.